ನಮಸ್ತೆ ವೀಕ್ಷಕರ. ಮನುಷ್ಯನ ಒಂದು ಸ್ವಭಾವ ಏನಂತ ಹೇಳಿದ್ರೆ, ಹತ್ತಿರದಲ್ಲಿರೋದು ಅವನಿಗೆ ಯಾವುದು ಸುಂದರವಾಗಿ ಕಾಣಲ್ಲ, ಮತ್ತು ಅದ್ರ ಬಗ್ಗೆ ಅಸಡ್ಡೆ, ಈ ಹಿತ್ತಲ ಗಿಡ ಮದ್ದಲ್ಲ ಅಂತ ನೋಡಿ ಆ ಥರ. ಇದೇ ಸಾಲಿಗೆ ಇನ್ನೊಂದು ಸೇರುತ್ತೆ. ಏನಪ್ಪ ಅಂತ ಹೇಳಿದ್ರೆ, ಹತ್ತಿರದಲ್ಲಿ ಇದ್ಕೊಂಡು ನಾವು ಯಾರಿಗಾದರೂ ಸಹಾಯ ಮಾಡ್ತಾ ಇದ್ದರೆ ನಾವು ಸದರ ಆಗ್ಬಿಡ್ತೀವಿ. ಉದಾಹರಣೆಗೆ, ನಾವು ತಂದೆ ತಾಯಿಗೆ 3 ಜನ ಮಕ್ಕಳಿದ್ದು ಒಬ್ಬ ಮಗ ಅಥವಾ ಮಗಳು ತಂದೆ ತಾಯಿನ ಸಾಕ್ತಾ ಇದ್ರೆ, ಆ ತಂದೆ ತಾಯಿಗೆ ಆ ಸಾಕ್ತಾ ಇರೋ ಮಗನಿಗಿನ್ನ ಜಾಸ್ತಿ ದೂರ ಇರೋ ಮಕ್ಕಳ ಮೇಲೆ ಅಥವಾ ಅಳಿಯಂದ್ರ ಮೇಲೆ ಅಥವಾ ಸೊಸೆ ಮೇಲೆ ಪ್ರೀತಿ ಜಾಸ್ತಿ ಇರುತ್ತೆ. ಬೇಕಾದ್ರೆ ಅಬ್ಸರ್ವ್ ಮಾಡಿ ನೀವು, ನಾನು ಹೇಳ್ತಾರೆ ಸರಿನಾ ತಪ್ಪು ಅಂತ. ಯಾಕೆ ಅಂದರೆ, ನಾನು ಹಾಗೆ ಹೇಳ್ದಂಗೆ ಮನುಷ್ಯನಿಗೆ ಮೊದಲು ದೂರದಲ್ಲಿರೋ ವಸ್ತುಗಳ ಮೇಲೆ ವ್ಯಾಮೋಹ ಜಾಸ್ತಿ. ಅದು ಪ್ರೀತಿನೂ ಆಗಿರ್ಬೋದು. ಹತ್ತಿರದಲ್ಲಿ ತೋರಿಸೋ ಪ್ರೀತಿ ಅವ್ರಿಗೆ ಸುಂದರವಾಗಿ ಕಾಣಲ್ಲ, ಅದು ಪ್ರೀತಿ ಅಂತಲೇ ಅನ್ಸಲ್ಲ. ಹತ್ತಿರದಲ್ಲಿ ಯಾವ್ದು ಏನೇ ಇದ್ರೂ ಕೂಡ ಅದ್ರ ಬಗ್ಗೆ ಮನುಷ್ಯನ ಸ್ವಾಭಾವಿಕವಾಗಿ ಅದ್ರ ಬಗ್ಗೆ ಅಸಡ್ಡೆ ಇರುತ್ತೆ. ಆಮೇಲೆ ಒಂಥರ ನೆಗ್ಲಿಜೆನ್ಸು. ಇವ್ರೇನು ಬಿಡೋ ಆರಾಮಾಗಿದ್ದಾರೆ, ನನ್ನ ಮಗ ಅಲ್ಲಿ ಏನು ಮಾಡ್ಕೊಂಡವನೋ, ನನ್ನ ಮಗಳಲ್ಲಿ ಏನು ಮಾಡ್ಕೊಂಡವಳೋ, ನನ್ನ ಸೊಸೆ ಏನು ಮಾಡ್ಕೊಂಡವಳೋ, ಈ ಥರ ಯೋಚನೆ ಬಂದ್ಬಿಡುತ್ತೆ. ಯಾರು ರೆಸ್ಪಾನ್ಸಿಬಿಲಿಟಿ ಅಂದರೆ ಹೊಣೆನ ಹೊತ್ತು ಹೌದು ಇದು ನಮ್ಮ ಕರ್ತವ್ಯ ಅಂತ ಹೇಳಿ ತಂದೆ ತಾಯಿನ ಸಾಕ್ತಾರಲ್ಲ, ಅವರು ಎಲ್ಲರೂ ಇದನ್ನು ಅನುಭವಿಸಿರ್ತಾರೆ. ದಿಸ್ ಇಸ್ ಅ ಫ್ಯಾಕ್ಟ್. ಐ ನೋ ಇಟ್ಸ್ ಟ್ರಾಜಿಕ್, ಬಟ್ ದಿಸ್ ಅ ಫ್ಯಾಕ್ಟ್. ನೀವು ಹತ್ತಿರದಲ್ಲಿ ಇದ್ಕೊಂಡು ಅವ್ರಿಗೆ ಏನು ಬೇಕಾದ್ರೂ ಮಾಡ್ಬೋದು, ಬಟ್ ದೂರದಲ್ಲಿರೋ ಒಬ್ಬ ಮಗ ಅಥವಾ ಮಗಳು ಅವ್ರಿಗೆ ಏನಾದ್ರು ಸಣ್ಣದೊಂದು ಮಾಡಿದ್ರು ಕೂಡ ಅವ್ರು ಅದನ್ನೇ ಜ್ಞಾಪಿಸ್ಕೋತಾರೆ ಹೊರತು, ನೀವು ಹತ್ತಿರದಲ್ಲಿದ್ದು 1000 ಮಾಡಿ ಅದು ಅವ್ರಿಗೆ ಕಾಣಿಸೋದೇ ಇಲ್ಲ. ವ್ಯಾಮೋಹ, ಹಿತ್ತಲ ಗಿಡ ಮದ್ದಲ್ಲ ಅಂತಲ್ಲ ಹಾಗೆ. ದೂರದಲ್ಲಿರೋದು ಏನೋ ಚೆನ್ನಾಗಿರುತ್ತೆ, ಅವ್ರು ಚೆನ್ನಾಗಿದ್ದಾರೆ, ಅವ್ರ ಗುಣ ಚೆನ್ನಾಗಿರುತ್ತೆ ಅಂತ ಅವ್ರು ಅನ್ಕೊತಾ ಇರ್ತಾರೆ, ಆಯಿತಾ. ಬಟ್ ಫ್ಯಾಕ್ಚುಲಿ ಅವ್ರೇನಾರ ಅಲ್ಲಿ ಹೋಗಿ ಅವ್ರ ಜೊತೆ ಇದ್ದು ಬಂದರೆ ಮತ್ತೆ ಅದೇ ಪೊಸಿಷನ್ ಚೇಂಜ್ ಅಷ್ಟೇ. ಅವ್ರನ್ನ ಅಸಡ್ಡೆ ಮಾಡ್ತಾರೆ, ದೂರದಲ್ಲಿದ್ದರೆ ನಮ್ಮನ್ನು ಪ್ರೀತಿ ಮಾಡ್ತಾರೆ. ಇದು ಸ್ವಾಭಾವಿಕವಾದ ಗುಣ, ಆಯಿತಾ. ಇಲ್ಲಿರೋವ್ರಿಗೂ ಈ ಮಗಳನ್ನ ಬೈಕೊಂತಾರೆ, ಅಲ್ಲಿ ಹೋದ್ಮೇಲೆ ಇವ್ರನ್ನ ಪ್ರೀತಿಸ್ತಾರೆ, ಅಲ್ಲಿರೋನ್ನ ಬೈಕೊಂತಾರೆ. ಹಾಗಾಗಿ ಈ ಸಂಬಂಧಗಳು ಮತ್ತು ಈ ಪ್ರೀತಿ ಅನ್ನೋದಿದೆಯಲ್ಲ, ಯಾವತ್ತೂ ಅಷ್ಟೇ ದೂರದ್ದೇ ಸಿಹಿಯಾಗಿ ಕಾಣಿಸುತ್ತೆ. ಹತ್ತಿರದಲ್ಲಿ ನೀವು ಅಮೃತ ಕೊಟ್ಟರು ಕೂಡ ಡೌಟಲ್ಲಿ ಕುಡಿತಾರೆ. ಯಾವುದೇ ಸಂಬಂಧಗಳಾಗಲಿ, ತಂದೆ ತಾಯಿ ಆಗಿರ್ಬೋದು, ಅಣ್ಣ ತಮ್ಮ, ಅಕ್ಕ ತಂಗಿ, ಗಂಡ ಹೆಂಡತಿ ಕೂಡ ಹಾಗೆ ಅಲ್ವಾ. ಗಂಡ ಹೆಂಡತಿ ದೂರದಲ್ಲಿದ್ದರೆ ಅಯ್ಯೋ ಮಿಸ್ ಯು, ಊಟ ಆಯ್ತಾ ಚಿನ್ನ, ಅದಾಯ್ತಾ ಇದಾಯ್ತಾ ಅಂತ ಗಂಟೆಗೊಂದೊಂದು ಮೆಸೇಜ್ ಬರುತ್ತೆ. ಅದೇ ಹತ್ರ ಇದ್ದರೆ ತಿಂದ, ಏನು ತಿಂದೆ, ಅಷ್ಟೇ. ಯಾವತ್ತೂ ಇವ್ರು ನಮ್ಗೆ ಸುಖವಾಗಿಡಲ್ಲ ಅಂತ ಅವಳು ಯಾವತ್ತೂ ನನ್ನ ಸುಖವಾಗಿಡಲ್ಲ ಅಂತ ಇವರು, ಹಿಂಗೆ ಇಬ್ಬರ ಮಧ್ಯೆ ಸಂಘರ್ಷ ನಡೀತಾನೆ ಇರುತ್ತೆ. ಅದೇ ದೂರ ಇದ್ದರೆ ಅವಾಗ ಪ್ರೀತಿ ಉಕ್ಕಿ ಬರುತ್ತೆ. ಯಾಕಿದು? ಇವೆಲ್ಲ ಭಗವಂತನ ಲೀಲೆ ಅಂತ ಹೇಳ್ಬೋದು ಅಷ್ಟೇ. ಯಾಕೆಂದರೆ ಮನುಷ್ಯನ ಬುದ್ಧಿನೇ ಹಾಗೆ. ಹತ್ತಿರದಲ್ಲಿರೋದನ್ನ ಅವರು ಯಾವತ್ತೂ ಪ್ರೀತಿ ಮಾಡಲ್ಲ. ಮನುಷ್ಯನಿಗೆ ಯಾವತ್ತೂ ದೂರದ್ದೇ ಚೆನ್ನಾಗಿ ಕಾಣೋದು. ಓಕೆ, ಬೇಕಾದ್ರೆ ನೀವು ಅಬ್ಸರ್ವ್ ಮಾಡಿ. ನಾನು ಇವತ್ತು ಹೇಳಿದ್ಮೇಲಿಂದ ನೀವು ಸ್ವಲ್ಪ ಸಂಬಂಧಗಳಲ್ಲಿ ಅಬ್ಸರ್ವ್ ಮಾಡಿ ಇದನ್ನು. ಯಾರು ಹತ್ರ ಇದ್ದಾರೆ, ಯಾರು ಹೊಣೆ ಹೊತ್ತು ಯಾರನ್ನ ಸಾಕ್ತಾ ಇರ್ತಾರಲ್ಲ, ಅವ್ರನ್ನ ಯಾವಾಗೂ ಜರಿತಾ ಇರ್ತಾರೆ. ಅವನ ಹಂಗೆ ಬಿಡೋ, ಅವ್ನು ಹಿಂಗೆ ಬಿಡೋ, ಅಯ್ಯೋ ಹಂಗೆ ಇಷ್ಟು ಮಾತಾಡ್ತಾರೆ. ದೂರದಲ್ಲಿರೋರು ಒಂದು ಸಣ್ಣ ಕೆಲಸ ಹೇಳಿದ್ರೆ ಸಾಕು, ಅದನ್ನು ಜ್ಞಾಪಿಸ್ಕೊಂಡು ಮಾಡ್ತಾರೆ. ಹತ್ತಿರದಲ್ಲಿದ್ದು ನಾವು 10 ಸಲ ಒಂದು ಕೆಲಸ ಹೇಳಿದ್ರು ಕೂಡ ಅದು ಅಸಡ್ಡೆ ಮಾಡೇ ಮಾಡ್ತಾರೆ. ಸೊ ಇದೊಂದನ್ನು ನೀವು ತಿಳ್ಕೊಳ್ಳಿ. ನಿಮ್ಮ ಕರ್ತವ್ಯ ನೀವು ಮಾಡಿ. ನೀವು ಮಾಡ್ತಾ ಇರೋ ಕರ್ತವ್ಯಕ್ಕೆ ಪ್ರತಿಫಲ ಅಂತೂ ಸಿಕ್ಕೇ ಸಿಗುತ್ತೆ. ಬಟ್ ಸದ್ಯಕ್ಕೆ ಪರಿಸ್ಥಿತಿ ಮಾತ್ರ ಕರೆಂಟ್ಲಿ ನಿಮಗೆ ಅಪಮಾನ, ಅಗೌರವ ತಪ್ಪಿದ್ದಲ್ಲ. ಯಾರು ಹೊಣೆ ಹೊತ್ಕೊತಾರಲ್ಲ, ರೆಸ್ಪಾನ್ಸಿಬಿಲಿಟೀಸ್ನ ತೊಗೊತಾರಲ್ಲ, ಅವ್ರಿಗೆ ಯಾವತ್ತೂ ಅಷ್ಟೇ ಈ ಡಿಸ್ರೆಸ್ಪೆಕ್ಟು ಮತ್ತು ಈ ಅಸಡ್ಡೆ ಅನ್ನೋದು ಬಂದ್ಬಿಡುತ್ತೆ. ಜನ ಅವ್ರನ್ನ ಹಂಗೆ ಮಾಡ್ತಾರೆ. ಬಟ್ ಅವ್ರು ಇಲ್ಲೇ ಇದ್ದರೆ, ಆ ರೆಸ್ಪಾನ್ಸಿಬಿಲಿಟಿ ಹೊತ್ಕೊಂಡೇ ಇದ್ದರೆ ಅವ್ರ ಕೈಲಿ ಅವ್ರ ಜೀವನನೇ ನಡೆಯಲ್ಲ. ಸ್ಟಿಲ್ ಜರಿತಾರೆ, ಆಯಿತಾ. ಸೊ ಇದು ಯಾವುದೇ ಸಂಬಂಧ ಆಗಲಿ, ಇದು ಹೀಗೆ ಇರುತ್ತೆ. ಸೊ ದಯವಿಟ್ಟು ಇದೊಂದು ಸತ್ಯ ಅರ್ಥ ಮಾಡ್ಕೊಳ್ಳಿ, ಮತ್ತು ಹೆಚ್ಚು ತಲೆ ಕೆಡ್ಸ್ಕೊಂಡೆ ನಿಮ್ಮ ಕರ್ತವ್ಯ ನೀವು ಮುಂದುವರಿಸಿ. ಸಂಬಂಧಗಳು ಉಳಿಸ್ಕೋಬೇಕಂದ್ರೆ ನಾವು ಕೆಲವೊಂದು ಕಾಂಪ್ರಮೈಸು, ಸ್ಯಾಕ್ರಿಫೈಸ್ ಮಾಡಬೇಕಾಗುತ್ತೆ. ಈ ಥರದ್ದೆಲ್ಲ ನಾವು ತಲೆ ಹಚ್ಕೊಂಡೆ ಅಪ್ಪ ಅಮ್ಮ ತಾನೇ ಬಿಡು, ಅತ್ತೆ ಮಾವ ತಾನೇ ಬಿಡು, ಯಾರೋ ಏನೋ ಅನ್ಕೊತಾರೆ, ದೊಡ್ಡವರಲ್ಲ ಬಿಡು ಅಂತ ಬಿಟ್ಬಿಟ್ಟು ನಮ್ಮ ಕರ್ತವ್ಯ ನಾವು ಮಾಡ್ಕೊಂಡು ಹೋದರೆ ಒಂದಲ್ಲ ಒಂದು ದಿವಸ ಅವ್ರಿಗೆ ಅರಿವಾಗುತ್ತೆ. ಅವರು ನಮಗೆ ಸಿಗಬೇಕಾದ ಮರ್ಯಾದೆನ ಕೊಟ್ಟೇ ಕೊಡ್ತಾರೆ. ಓಕೆ, ಸೊ ಇಷ್ಟ ಹೇಳ್ತಾ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಇಷ್ಟ ಆದರೆ ಶೇರ್ ಮಾಡಿ. ಧನ್ಯವಾದಗಳು.